ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸುಕನ್ಯಾ. ಅನ್ಲಾಕ್ 3.0 ಮಾರ್ಗಸೂಚಿ ರಿಲೀಸ್ಗೆ ಕೌಂಟ್ ಡೌನ್. ಹೊಸ ಗೈಡ್ಲೈನ್ಸ್ನಲ್ಲಿ ಯಾವುದಕ್ಕೆಲ್ಲ ಮತ್ತೆ ನಿರ್ಬಂಧ ವಿಧಿಸಲಿದ್ದಾರೆ? ಕೈಕೊಟ್ಟವರ ಮರು ಸೇರ್ಪಡೆ ಬಗ್ಗೆ ನಡೀತಾ ಇದೆಯಾ ಡಿಶುಮ್? ಮಿಸ್ಟರ್ ಪರ್ಫೆಕ್ಟ್ನ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದ್ದೇಕೆ? ಇದೆಲ್ಲವನ್ನ ನೋಡೋಣ. ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತಾ ಅನ್ಲಾಕ್ 3.0 ಭವಿಷ್ಯ. ಮೂರನೇ ಹಂತದ ಅನ್ಲಾಕ್ನಲ್ಲಿ ಯಾವ್ಯಾವುದಕ್ಕೆ ರಿಲೀಫ್ ಸಿಗತ್ತೆ? ವೀಕೆಂಡ್ ಕರ್ಫ್ಯೂ ಎಂಡ್ ಆಗಿ ನೈಟ್ ಕರ್ಫ್ಯೂ ಮಾತ್ರ ಮುಂದುವರಿಯುತ್ತಾ? ಇದೆಲ್ಲವನ್ನ ನೋಡೋಣ ಅನ್ಲಾಕ್ 3.0 ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೋವಿಡ್ ಎರಡನೇ ಅಲೆಯ ಸೋಂಕು ರಾಜ್ಯದಲ್ಲಿ ತೀವ್ರ ಮಟ್ಟದಲ್ಲಿ ಇಳಿಕೆಯಾಗಿದೆ. ಹೀಗಾಗಿ ಮೂರನೇ ಹಂತದ ಅನ್ಲಾಕ್ ಸಂಬಂಧ ರಾಜ್ಯ ಸರ್ಕಾರ ಅಂತಿಮ ತೀರ್ಮಾನ ಕೈಗೊಳ್ಳಲಿದೆ. ಮೂರನೇ ಹಂತದ ಅನ್ಲಾಕ್ ಬಗ್ಗೆ ಕೋವಿಡ್ ಉಸ್ತುವಾರಿ ಸಚಿವರು, ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಬಿಎಸ್ವೈ ಚರ್ಚಿಸಿದ್ದು, ಇನ್ನು ಕೆಲವೇ ಕ್ಷಣಗಳಲ್ಲಿ ಅನ್ಲಾಕ್ 3.0 ಭವಿಷ್ಯ ಹೊರಬೀಳುವ ಸಾಧ್ಯತೆ ಇದೆ. ಬೆಂಗಳೂರು ಸೇರಿ ಇಡೀ ಕರುನಾಡು ಕಂಪ್ಲೀಟ್ ಅನ್ಲಾಕ್ ಆಗುವ ಸಾಧ್ಯತೆ ಇದೆ. ಅನ್ಲಾಕ್ 2.0 ಬಳಿಕ ಜನರಿಗೆ ಮತ್ತಷ್ಟು ರಿಲೀಫ್ ಸಿಗಲಿದ್ದು, ಹೊಸ ಅನ್ಲಾಕ್ ಮಾರ್ಗಸೂಚಿಯಲ್ಲಿ ಏನೇನು ಇರಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಈ ಬಾರಿಯ ಅನ್ಲಾಕ್ನಲ್ಲಿ ಯಾವುದಕ್ಕೆಲ್ಲ ವಿನಾಯಿತಿ ಸಿಗಲಿದೆ, ಅನ್ಲಾಕ್ ರಿಲೀಫ್ನಲ್ಲಿ ಹೊಸ ಮಾರ್ಗಸೂಚಿಯಾದ್ರೂ ಏನು ಅನ್ನೋದು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗಲಿದೆ. ಅನ್ಲಾಕ್ 3.0 ಜಾರಿಯಾದರೂ ಜುಲೈ 5ರ ನಂತರವೂ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಮುಂದುವರಿಕೆಯಾಗುವ ಸಾಧ್ಯತೆ ಇದೆ. ಸದ್ಯ ಸಂಜೆ 7 ಗಂಟೆಯಿಂದ ಜಾರಿಯಲ್ಲಿರೋ ನೈಟ್ ಕರ್ಫ್ಯೂ ಜುಲೈ 5ರ ನಂತರವೂ ಇದೇ ರೀತಿ ಜಾರಿಯಾಗೋ ಸಾಧ್ಯತೆ ಇದೆ. ಅನ್ಲಾಕ್ 3.0 ನಲ್ಲಿ ವೀಕೆಂಡ್ ಕರ್ಫ್ಯೂವನ್ನ ಅಂತ್ಯಗೊಳಿಸುವ ಸಾಧ್ಯತೆ ಇದೆ. ವೀಕೆಂಡ್ ಕರ್ಫ್ಯೂ ಬಿಟ್ಟು ಕೇವಲ ನೈಟ್ ಕರ್ಫ್ಯೂ ಮುಂದುವರಿಸಲು ಸರ್ಕಾರ ಚಿಂತನೆ ನಡೆಸಿದ್ದು, ಇಂದೇ ಅಂತಿಮ ತೀರ್ಮಾನ ಕೈಗೊಳ್ಳಲಿದೆ. ಅಲ್ಲದೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಕರ್ಫ್ಯೂ ಸಡಿಲಿಕೆ ಸುಳಿವು ನೀಡಿದ್ದಾರೆ. ಬೆಂಗಳೂರಲ್ಲೂ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆಯಾಗಿದೆ. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಸಡಿಲಿಕೆ ಮಾಡಬೇಕಿದೆ ಅಂತ ಹೇಳಿದ್ದಾರೆ. ಜುಲೈ 5ರ ನಂತರ ರಾಜ್ಯದಲ್ಲಿ ಹೋಟೆಲ್ಗಳಿಗೆ ರಾತ್ರಿಯವರೆಗೂ ಅವಕಾಶ ನೀಡುವ ಸಾಧ್ಯತೆ ಇದೆ. ಸದ್ಯ ಹೋಟೆಲ್ಗಳು ಸಂಜೆ 5 ಗಂಟೆಯವರೆಗೆ ಓಪನ್ ಇರಲಿವೆ. 50% ಗ್ರಾಹಕರಿಗೆ ಅನುಮತಿ ನೀಡಲಾಗಿದೆ. ಆದರೆ ಸಂಜೆ 5ರ ಬಳಿಕ ಹೋಟೆಲ್ ತೆರೆಯಲು ಅವಕಾಶ ಇಲ್ಲ. ಹೀಗಾಗಿ ಜುಲೈ 5ರ ನಂತರ ಸಂಜೆ 5 ಗಂಟೆ ಬಳಿಕವೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಹೆಚ್ಚಿನ ಜನರಿಗೆ ಕುಳಿತು ತಿನ್ನೋಕೆ ಅವಕಾಶ ನೀಡೋ ಸಾಧ್ಯತೆ ಇದೆ. ಜುಲೈ 5ರ ಬಳಿಕ ಎಣ್ಣೆ ಪ್ರಿಯರಿಗೆ ಮತ್ತಷ್ಟು ಗುಡ್ ನ್ಯೂಸ್ ಫಿಕ್ಸ್ ಆಗಿದೆ. ಬಾರ್ನಲ್ಲೇ ಕುಳಿತು ಮದ್ಯ ಸೇವಿಸಲು ಅವಕಾಶ ಸಿಗುವ ಸಾಧ್ಯತೆ ಇದೆ. 50% ಗ್ರಾಹಕರಿಗೆ ಅವಕಾಶ ನೀಡಿ ಓಪನ್ಗೆ ಗ್ರೀನ್ ಸಿಗ್ನಲ್ ನೀಡಲಿದೆ ಅಂತ ಹೇಳಲಾಗ್ತಿದೆ. ಬಾರ್ಗಳಲ್ಲಿ ಟೇಬಲ್ ಸರ್ವಿಸ್ಗೆ ಮಾತ್ರ ಅವಕಾಶ ಕೊಡೋಕೆ ಸರ್ಕಾರ ತೀರ್ಮಾನಿಸಿದ್ಯಂತೆ. ರಾಜ್ಯದಲ್ಲಿ ಮಂದಿರ, ಮಸೀದಿ, ಚರ್ಚ್ಗಳು ಭಕ್ತರಿಗೆ ಓಪನ್ ಆಗಲು ಶುಭ ಮುಹೂರ್ತ ಕೂಡಿ ಬಂದಂತೆ ಕಾಣ್ತಿದೆ. ಸದ್ಯ ರಾಜ್ಯದ ದೇಗುಲಗಳಲ್ಲಿ ಅರ್ಚಕರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ಅನ್ಲಾಕ್ 3.0 ನಲ್ಲಿ ಭಕ್ತರಿಗೂ ಪ್ರವೇಶ ಸಿಗುವ ಸಾಧ್ಯತೆ ಇದ್ದು, ದೇವಸ್ಥಾನದಲ್ಲೇ ಭಕ್ತರು ದೇವರ ದರ್ಶನ ಪಡೆಯಬಹುದಾಗಿದೆ. ಭಕ್ತರಿಗೆ ದೇವರ ದರ್ಶನಕ್ಕೆ ಮಾತ್ರ ಅವಕಾಶ ಸಿಗಲಿದೆ. ಸೋಮವಾರದಿಂದ ಬೆಂಗಳೂರು ಕಂಪ್ಲೀಟ್ ಅನ್ಲಾಕ್ ಆಗೋ ಸಾಧ್ಯತೆ ಇದ್ದು, ರಾಜಧಾನಿಯ ಎಲ್ಲ ಬಿಸಿನೆಸ್ಗಳಿಗೂ ಗ್ರೀನ್ ಸಿಗ್ನಲ್ ಸಿಗೋ ನಿರೀಕ್ಷೆ ಇದೆ. ಸೋಂಕಿತರ ಸಂಖ್ಯೆ ಕಡಿಮೆಯಾದ ಕಾರಣ ಬೆಂಗಳೂರಿನಲ್ಲಿ ಎಲ್ಲಾ ಚಟುವಟಿಕೆಗಳನ್ನ ಓಪನ್ ಮಾಡಬೇಕಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಮೂರನೇ ಹಂತದ ಅನ್ಲಾಕ್ನಲ್ಲೂ ಬಸ್ಗಳು ಫುಲ್ ರಶ್ ಆಗುವಂತಿಲ್ಲ ಅಂತ ಹೇಳಲಾಗ್ತಿದೆ. ಬಸ್ನಲ್ಲಿ 50% ಮಾತ್ರ ಪ್ರಯಾಣಿಕರು ಪ್ರಯಾಣಿಸಲು ನೀಡಿರುವ ಅವಕಾಶ ಮುಂದುವರಿಸುವ ಸಾಧ್ಯತೆ ಇದೆ. 3 ಸೀಟ್ನಲ್ಲಿ ಇಬ್ಬರು, 2 ಸೀಟ್ನಲ್ಲಿ ಒಬ್ಬರು ಪ್ರಯಾಣಿಸಬೇಕಾಗಿದೆ. ಇನ್ನು ಆಟೋ, ಕ್ಯಾಬ್ನಲ್ಲೂ ಇಬ್ಬರಿಗಷ್ಟೇ ಅವಕಾಶ ಮುಂದುವರಿಯಲಿದೆ. ಬೆಂಗಳೂರು ಸೇರಿ ಕರುನಾಡು ಸಂಪೂರ್ಣ ಓಪನ್ ಆಗುತ್ತಾ? 2.5 ತಿಂಗಳ ಬಳಿಕ ಮಾಲ್ ಪ್ರಾರಂಭಕ್ಕೆ ಮುಹೂರ್ತ ಕೂಡಿ ಬಂತಾ? ಮಾರುಕಟ್ಟೆಯ ಸಮಯ ವಿಸ್ತರಣೆ ಜೊತೆ ವಿಧಿಸೋ ಷರತ್ತುಗಳೇನು? ನೋಡೋಣ ಕಂಪ್ಲೀಟ್ ಓಪನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅನ್ಲಾಕ್ 3.0 ಘೋಷಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಜುಲೈ 5ರಿಂದ ಹೊಸ ಲೈಫ್ ಶುರುವಾಗಲಿದ್ದು, ಬೆಂಗಳೂರು ಸೇರಿ ಕರುನಾಡು ಮತ್ತಷ್ಟು ಫ್ರೀಡೌನ್ ಆಗಲಿದೆ. ಕೋವಿಡ್ ಉಸ್ತುವಾರಿ ಸಚಿವರು, ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚರ್ಚಿಸಿದ್ದಾರೆ. ಕಳೆದ 2.5 ತಿಂಗಳಿಂದ ಕ್ಲೋಸ್ ಆಗಿದ್ದ ಮಾಲ್ ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ಜುಲೈ 5ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಲ್ ತೆರೆಯಲು ಅನುಮತಿ ಸಿಗುವ ನಿರೀಕ್ಷೆ ಇದೆ. 50% ಗ್ರಾಹಕರಿಗೆ ಅವಕಾಶ ಕೊಟ್ಟು 5 ವರ್ಷದೊಳಗಿನ ಮಕ್ಕಳಿಗೆ ಮಾಲ್ನೊಳಗೆ ನಿರ್ಬಂಧ ಹೇರುವ ಸಾಧ್ಯತೆ ದಟ್ಟವಾಗಿದೆ.
ಮಾರ್ಕೆಟ್ ಟೈಮಿಂಗ್ನಲ್ಲಿ ರಾಜ್ಯ ಸರ್ಕಾರ ಬದಲಾವಣೆ ಮಾಡುವ ನಿರೀಕ್ಷೆ ಇದೆ. ಸದ್ಯ ಸಂಜೆ 5ರವರೆಗೆ ಮಾತ್ರ ಓಪನ್ ಇರೋ ಮಾರ್ಕೆಟ್ಗಳನ್ನ ರಾತ್ರಿ 11ರವರೆಗೂ ತೆರೆಯಲು ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಅಂಗಡಿ ಮುಂಗಟ್ಟುಗಳ ಟೈಮಿಂಗ್ ಕೂಡ ವಿಸ್ತರಣೆಯಾಗುತ್ತೆ ಎನ್ನಲಾಗಿದ್ದು, ರಾಜ್ಯಾದ್ಯಂತ ವ್ಯಾಪಾರಿಗಳಿಗೆ ಫುಲ್ ರಿಲೀಫ್ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಜ್ಯದಲ್ಲಿ ಮಾರಾಟ ಸಮಯ ಮತ್ತಷ್ಟು ವಿಸ್ತರಣೆ ಮಾಡುವುದು ಪಕ್ಕಾ ಆಗಿದ್ದು, ಕೆಲವು ನಿಯಮಗಳನ್ನು ವಿಧಿಸಲಿದ್ದಾರೆ. ಈಗ ಇರುವಂತೆ ಅಂಗಡಿಗಳಲ್ಲಿ ಕಡ್ಡಾಯವಾಗಿ ಸಾಮಾಜಿಕ ಅಂತರ ಪಾಲಿಸಲು ಸೂಚನೆ ನೀಡಲಿದ್ದು, 50% ಗ್ರಾಹಕರಿಗೆ ಮಾತ್ರ ಅವಕಾಶ ನೀಡಲಿದ್ದಾರೆ. ಅಲ್ಲದೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡದ ಜೊತೆಗೆ ಎನ್ಡಿಎಂಎ ಆಕ್ಟ್ನ ಅಡಿ ಶಿಸ್ತು ಕ್ರಮ ಕೈಗೊಳ್ಳಲಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸದ್ಯಕ್ಕೆ ಥಿಯೇಟರ್ಗಳು ಓಪನ್ ಆಗುವುದು ಅನುಮಾನವಾಗಿದೆ. ಈಗ ಥಿಯೇಟರ್ಗಳನ್ನ ಓಪನ್ ಮಾಡಿದ್ರೆ ಹೈ ರಿಸ್ಕ್ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. 2 ರಿಂದ 3 ಗಂಟೆಗಳ ಕಾಲ ಜನ ಕ್ಲೋಸ್ ಡೋರ್ನಲ್ಲಿ ಇರಬೇಕಾಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಥಿಯೇಟರ್ ಬಗ್ಗೆ ತೀರ್ಮಾನ ಕೈಗೊಳ್ತೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ರಾಜಧಾನಿಯಲ್ಲಿ ಪಬ್ಗಳಿಗೆ ಬಹುತೇಕ ರಿಲೀಫ್ ಸಿಗುವ ಸಾಧ್ಯತೆ ಇದ್ದು, ಪಬ್ಗಳಲ್ಲಿ ಇರುವ ಡಾನ್ಸ್ ಫ್ಲೋರ್ಗಳಿಗೆ ನಿರ್ಬಂಧ ಹೇರುವ ಮೂಲಕ ಪಬ್ಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. 50% ಗ್ರಾಹಕರಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ರಾಜ್ಯದಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು ಮತ್ತಷ್ಟು ದಿನ ಬಂದ್ ಆಗಿರಬೇಕಾಗಿರುವುದು ಪಕ್ಕಾ ಆಗಿದೆ. ಕೊರೋನಾ ಹರಡೋದನ್ನ ತಪ್ಪಿಸಲು ಸ್ವಿಮ್ಮಿಂಗ್ ಪೂಲ್ ಪುನಃ ಪ್ರಾರಂಭಿಸಲು ಸರ್ಕಾರ ಅನುಮತಿ ನೀಡೋ ಸಾಧ್ಯತೆ ಕಡಿಮೆ ಇದೆ. ಆದರೆ ಒಳಾಂಗಣ ಕ್ರೀಡೆಗಳಿಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ. ಬೆಂಗಳೂರು ಕಂಪ್ಲೀಟ್ ಅನ್ಲಾಕ್ ಆದರೂ ಕೆಲ ರೂಲ್ಸ್ ಜಾರಿಗೆ ಬರಲಿದೆ. ಅನ್ಲಾಕ್ ನಂತರ ಜನ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ಅಲ್ಲದೆ ಮಾಸ್ಕ್ ಹಾಕದೆ ಓಡಾಡಿದ್ರೆ ದಂಡ ಬೀಳಲಿದ್ದು, ಕಡ್ಡಾಯವಾಗಿ ದೈಹಿಕ ಅಂತರ ಕಾಪಾಡಬೇಕಿದೆ. ಜೊತೆಗೆ ರ್ಯಾಲಿ ಪ್ರತಿಭಟನೆಗಳನ್ನ ಮಾಡುವಂತಿಲ್ಲ. ಅಲ್ಲದೆ ಮದುವೆಗಳಲ್ಲಿ 40ಕ್ಕಿಂತ ಹೆಚ್ಚು ಜನರು ಸೇರುವಂತಿಲ್ಲ ಅಂತ ಆದೇಶ ಮಾಡೋ ಸಾಧ್ಯತೆ ಇದೆ. ಅನ್ಲಾಕ್ ಆಯಿತು ಅಂತ ಬೇಕಾಬಿಟ್ಟಿಯಾಗಿ ಮಾಸ್ಕ್ ಧರಿಸದೆ ಓಡಾಡಿದ್ರೆ ಬಿಬಿಎಂಪಿ ಮಾರ್ಷಲ್ಗಳು ಬಿಸಿ ಮುಟ್ಟಿಸಲಿದ್ದಾರೆ. ಮಾಸ್ಕ್ ಹಾಕದೆ ಹೋದ್ರೆ ದೈಹಿಕ ಅಂತರ ಕಾಪಾಡದಿದ್ರೆ ₹250 ದಂಡ ವಿಧಿಸಲಿದ್ದಾರೆ. ಅಂಗಡಿ, ಹೋಟೆಲ್, ಹಾಲ್ನವರು ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ರೆ ₹5,000 ದಂಡ ಹಾಕಲಿದ್ದಾರೆ. ಬೆಂಗಳೂರು ಕಂಪ್ಲೀಟ್ ಅನ್ಲಾಕ್ಗೆ ಬಿಬಿಎಂಪಿ ತಯಾರಿ ಹೇಗಿದೆ? ಸಿಎಂ ಜೊತೆಗಿನ ಸಭೆಗೂ ಮುನ್ನ ಮೀಟಿಂಗ್ ಮಾಡಿದ ಅಧಿಕಾರಿಗಳು ಹೇಳಿದ್ದೇನು? ಬೆಂಗಳೂರಿನ ಪಬ್ಗಳಲ್ಲಿ ಸಿದ್ಧತೆ ಜೋರಾಗಿದೆ ಹೇಗೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ಫ್ರೀಡೌನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿಗೆ ಬೆಂಗಳೂರೇ ಬಿಂದಾಸ್ ಆಗೋದು ಪಕ್ಕಾ ಆಗಿದೆ. ಸೋಮವಾರದಿಂದಲೇ ರಾಜಧಾನಿಯಲ್ಲಿ ಎಲ್ಲ ಖುಲ್ಲಂಖುಲ್ಲಾ ಆಗಲಿದ್ದು, ಈಗಿರೋ ನಿರ್ಬಂಧ ತೆರವುಗೊಳಿಸಿ ಎಲ್ಲದಕ್ಕೂ ಅವಕಾಶ ನೀಡಲಿದ್ದಾರೆ. ಅಂಗಡಿ ಮಳಿಗೆ ತೆರವು ಸಮಯ ಮತ್ತಷ್ಟು ವಿಸ್ತರಣೆಯಾಗಲಿದ್ದು, ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ರದ್ದಾಗೋದು ಫಿಕ್ಸ್ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಬಿಬಿಎಂಪಿ ವರದಿ ಸಲ್ಲಿಸಿದ್ದು, ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ರದ್ದು ಮಾಡಲು ಸಲಹೆ ನೀಡಿದೆ. ಥಿಯೇಟರ್ಗಳನ್ನು ಸದ್ಯಕ್ಕೆ ಓಪನ್ ಮಾಡಿದ್ರೆ ಅಪಾಯ ಎದುರಾಗಲಿದ್ದು, ಮಾರ್ಕೆಟ್ ಬಿಟ್ಟು ಉಳಿದದ್ದೆಲ್ಲ ಓಪನ್ ಮಾಡಬಹುದು ಎಂದು ತಿಳಿಸಿದೆ. ಅಲ್ಲದೆ ಅಂಗಡಿ ಮುಗ್ಗಟ್ಟು ತೆರೆಯುವ ಸಮಯ ಹೆಚ್ಚಿಸುವುದು, ಬಾರ್, ರೆಸ್ಟೋರೆಂಟ್ಗಳಿಗೆ ಹೆಚ್ಚುವರಿ ಸಮಯ ನೀಡುವುದು, ಹೋಟೆಲ್ಗಳಲ್ಲಿ ಸರ್ವಿಸ್ ಅವಧಿ ಹೆಚ್ಚಳ ಮಾಡುವುದು, ಚಟುವಟಿಕೆ ಆರಂಭಿಸಲು ಲಸಿಕೆ ಕಡ್ಡಾಯಗೊಳಿಸಬೇಕೆಂದು ತಿಳಿಸಿದೆ. ಬೆಂಗಳೂರು ಕಂಪ್ಲೀಟ್ ಅನ್ಲಾಕ್ಗೆ ಅಂತಿಮ ಹಂತದ ಸಿದ್ಧತೆ ನಡೆಸಲಾಗುತ್ತಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತರು, ಪೊಲೀಸ್ ಆಯುಕ್ತರು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಡಿಸಿಪಿಗಳು, ಬಿಬಿಎಂಪಿ ಜಂಟಿ ಆಯುಕ್ತರು ಭಾಗಿಯಾಗಿದ್ದರು. ಅನ್ಲಾಕ್ ವೇಳೆ ಕೈಗೊಳ್ಳಲಾಗದ ಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು. ಬಿಬಿಎಂಪಿ ಮಾರ್ಷಲ್ಗಳು ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದರು. ಸೋಮವಾರದಿಂದ ಮತ್ತಷ್ಟು ನಿರ್ಬಂಧ ಸಡಿಲಿಕೆ ಮಾಡ್ತಾ ಇದ್ದು, ಬೇಕಾಬಿಟ್ಟಿ ಓಡಾಡಿದ್ರೆ ಮಾರ್ಷಲ್ಗಳು ಬಿಸಿ ಮುಟ್ಟಿಸಲಿದ್ದಾರೆ. ಕೊರೋನಾ ನಿಯಂತ್ರಣ ಕೆಲಸಕ್ಕೆ 54 ಟೀಮ್ ರಚನೆ ಮಾಡಿದ್ದು, ಪ್ರತಿ ಟೀಮ್ನಲ್ಲಿ 4 ಬಿಬಿಎಂಪಿ ಮಾರ್ಷಲ್ಗಳು ಇರಲಿದ್ದಾರೆ. ಈ ತಂಡಗಳು ಮಾಸ್ಕ್ ಅಂತರದ ಬಗ್ಗೆ ಸೂಚಿಸಲೇಬೇಕು ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಅಲ್ಲದೆ ಪೊಲೀಸರು, ಮಾರ್ಷಲ್ಗಳ ಮಧ್ಯೆ ಪೊಲೀಸ್ ಠಾಣಾ ಮಟ್ಟದಲ್ಲಿ ಸಮನ್ವಯತೆ ಇರಬೇಕು ಎಂದು ತಿಳಿಸಿದ್ದಾರೆ. ಜೊತೆಗೆ ದಂಡ ಹಾಕಲು ಹೋಂಗಾರ್ಡ್ಗಳನ್ನು ಬಳಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ.
ಬೆಂಗಳೂರಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ವಿನಾಯಿತಿಗೆ ಕೋರಿದ್ದೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದು, ಎಲ್ಲರೂ ಮಾಸ್ಕ್ ಕಡ್ಡಾಯವಾಗಿ ಹಾಕಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಲಾಕ್ಡೌನ್ನಿಂದ ಮತ್ತು ವೈದ್ಯರ ಸಹಾಯದಿಂದ ವೈರಸ್ ಹತೋಟಿಗೆ ತರಲಾಗಿದೆ. ಈಗಲೂ ನಮ್ಮಲ್ಲಿ ಕೊರೋನಾ ಸೋಂಕು ಇದೆ, ಹೀಗಾಗಿ ಕಂಟೈನ್ಮೆಂಟ್ ಝೋನ್ ಸಂಖ್ಯೆ ಹೆಚ್ಚಳ ಮಾಡ್ತೀವಿ ಅಂತ ತಿಳಿಸಿದ್ರು. ಬಿಬಿಎಂಪಿಗೆ ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿ ಸಹಾಯ ನೀಡುವುದಾಗಿ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಭರವಸೆ ನೀಡಿದ್ದಾರೆ. ಬಿಬಿಎಂಪಿ ಮಾರ್ಷಲ್ಗಳು ಜನರ ಜೊತೆ ಜಗಳ ಮಾಡಬಾರದು, ಸಮಾಧಾನವಾಗಿ ಜನರ ಜೊತೆ ವರ್ತಿಸಬೇಕು ಎಂದು ಕಮಲ್ ಪಂತ್ ತಿಳಿಸಿದ್ದಾರೆ. ಅಲ್ಲದೆ ಮಾರ್ಷಲ್ಗಳ ಕೆಲಸಕ್ಕೆ ಅಡ್ಡಿಪಡಿಸುವವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಕಮಲ್ ಪಂತ್ ಎಚ್ಚರಿಸಿದ್ದಾರೆ. ಅನ್ಲಾಕ್ ಆಯಿತು ಅಂತ ಬೇಕಾಬಿಟ್ಟಿಯಾಗಿ ವರ್ತಿಸಿದ್ರೆ ಪೊಲೀಸರು ಶಾಕ್ ಕೊಡಲಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಎಚ್ಚರಿಕೆ ನೀಡಿದ್ದಾರೆ. ಕೊರೋನಾ ರೂಲ್ಸ್ ಬ್ರೇಕ್ ಮಾಡುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೇವೆ. ಕಳೆದ ದಿನವಷ್ಟೇ ಸ್ಟಾರ್ ಹೋಟೆಲ್ ಒಂದರಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಲಾಗಿತ್ತು. ನಾವು ಆ ಸ್ಟಾರ್ ಹೋಟೆಲ್ನ ಹಾಲ್ಗೆ ಬೀಗ ಹಾಕಿಸಿದ್ದೇವೆ ಎಂದು ಕಮಲ್ ಪಂತ್ ತಿಳಿಸಿದ್ದಾರೆ. ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಂಗಡಿ ಕ್ಲೋಸ್ ಮಾಡುವುದಾಗಿ ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಮುರುಗನ್ ವಾರ್ನಿಂಗ್ ನೀಡಿದ್ದಾರೆ. ಆಯಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲು ಸೂಚನೆ ನೀಡಿದ್ದು, ನಿಯಮ ಉಲ್ಲಂಘಿಸಿದ್ರೆ ಪೊಲೀಸರು ಬಿಸಿ ಮುಟ್ಟಿಸಲಿದ್ದಾರೆ. ರಾಜಧಾನಿಯಲ್ಲಿ 2.5 ತಿಂಗಳ ಬಳಿಕ ಪಬ್ಗಳ ಓಪನ್ಗೆ ಸಿದ್ಧತೆ ನಡೆಸಲಾಗುತ್ತಿದೆ. ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್ಗಳ ಪಬ್ಗಳ ತಯಾರಿ ಜೋರಾಗಿದೆ. ಪಬ್ ಒಳಗೆ ಸಿಬ್ಬಂದಿ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಕೈಕೊಟ್ಟು ಹೋದವರ ಮರು ಸೇರ್ಪಡೆ ಬಗ್ಗೆ ಡಿಕೆಶಿ ಸಿದ್ದು ನಡುವೆ ಜಟಾಪಟಿ ನಡೀತಾ ಇದೆಯಾ? ಕರುಣೆ ಇಲ್ಲದ ಕರುಳು ನವಜಾತ ಶಿಶುವಿಗೆ ಮಾಡಿದ್ದೇನು? ಕೊರೋನಾ ತಡೆಗೆ ಅಕ್ಕಿ ತೊಳೆದ ನೀರಿನ ಸೇವನೆಯ ಮೊರೆ ಹೋಗಿದ್ದಲ್ಲಿ? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೈಕೊಟ್ಟವರಿಗೆ ಕೆಪಿಸಿಸಿ ಸಾರಥಿ ಮೇಲೆ ಆಫರ್ ಕೊಟ್ಟಂತೆ ಕಾಣ್ತಿದೆ. ಕಾಂಗ್ರೆಸ್ಗೆ ಬರಲು ಇಚ್ಛಿಸುವವರು ಅರ್ಜಿ ಹಾಕಿಕೊಳ್ಳಲಿ, ನಾನು ಕೇವಲ 17 ಜನರಿಗೆ ಮಾತ್ರ ಈ ಮಾತು ಹೇಳಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದವರು, ಕಾಂಗ್ರೆಸ್ಗೆ ಬರಲು ಇಚ್ಛಿಸುವವರು ಅರ್ಜಿ ಹಾಕಬಹುದು, ನಮ್ಮ ನಾಯಕತ್ವದ ಮೇಲೆ ನಂಬಿಕೆ ಇರುವವರು ಬರಲಿ ಅಂತ ಹೇಳಿದ್ದಾರೆ. ಅಲ್ಲದೆ ಮೊದಲು ಅರ್ಜಿಗಳು ಬರಲಿ, ಆ ನಂತರ ನೋಡೋಣ, ನಮ್ಮ ಸಿದ್ಧಾಂತ ನಾಯಕತ್ವದ ಮೇಲೆ ನಂಬಿಕೆ ಇದ್ದರೆ ಬರಲಿ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ನಿಂದ ಹೋದ 14 ಶಾಸಕರನ್ನ ಸೇರಿಸಿಕೊಳ್ಳುತ್ತೇವೆ ಎಂದು ಯಾರೂ ಹೇಳಿಲ್ಲ. ನಾನು ಈ ಬಗ್ಗೆ ಡಿಕೆ ಶಿವಕುಮಾರ್ ಬಳಿ ಮಾತನಾಡುತ್ತೇನೆ ಅಂತ ಬೆಂಗಳೂರಿನಲ್ಲಿ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಳಯ ಆದ್ರೂ ಅವರನ್ನ ಸೇರಿಸಿಕೊಳ್ಳಲ್ಲ ಎಂದು ನಾನು ಸದನದಲ್ಲೇ ಹೇಳಿದ್ದೆ. 14 ಜನರನ್ನು ಸೇರಿಸಿಕೊಳ್ಳುತ್ತೇವೆ ಎಂದು ಯಾರೂ ಹೇಳಿಲ್ಲ. ಯಾರು ಬೇಕಾದ್ರೂ ಬರ್ಬೋದು ಎಂದಷ್ಟೇ ಹೇಳಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಕೊರೋನಾ ತಡೆಗೆ ಹೊಸ ಪ್ಲಾನ್ ಮಾಡಿದ್ದು, ಅಕ್ಕಿ ತೊಳೆದ ನೀರನ್ನ ಜನರು ಕುಡಿಯುತ್ತಿದ್ದಾರೆ. ಅಕ್ಕಿ ತೊಳೆದ ನೀರಿನಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವ ನಂಬಿಕೆಯಲ್ಲಿ ಅಕ್ಕಿ ತೊಳೆದ ನೀರು ಕುಡಿಯೋದು ಇದೀಗ ಗಂಗಾವತಿ ಭಾಗದಲ್ಲಿ ಟ್ರೆಂಡ್ ಆಗಿದೆ. ಅಕ್ಕಿ ತೊಳೆದ ನೀರು ಸೇವಿಸಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಅಂತ ಗಂಗಾವತಿಯ ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಈಶ್ವರ ಸವಡಿ ಹೇಳಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನಡೆ ನಿಗೂಢವಾಗಿದ್ದು, ಜೊತೆಗೆ ಕುತೂಹಲ ಮೂಡಿಸಿದೆ. ನಿನ್ನೆ ತಡರಾತ್ರಿ ಗೋಕಾಕ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಸಭೆ ನಡೆಸಿದ್ದಾರೆ. ರಮೇಶ್, ಬಾಲಚಂದ್ರ, ಲಖನ್ ಜಾರಕಿಹೊಳಿ ಗೌಪ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ಶಾಸಕ ರಮೇಶ್ ಮುಂಬೈ, ದೆಹಲಿ ಪ್ರವಾಸದ ಬಗ್ಗೆ ಚರ್ಚಿಸಲಾಗಿದೆ. ಮುಂಬೈ, ದೆಹಲಿಯಲ್ಲಿ ಯಾವ್ಯಾವ ನಾಯಕರನ್ನ ಭೇಟಿಯಾಗಿದ್ರು, ನಾಯಕರಿಂದ ಏನು ಅಭಿಪ್ರಾಯ ವ್ಯಕ್ತವಾಗಿದೆ ಅನ್ನೋ ಬಗ್ಗೆ ಗುಟ್ಟಾಗಿ ಸಹೋದರರೊಂದಿಗೆ ಚರ್ಚೆ ನಡೆದಿದೆ. ಸಿಡಿ ಪ್ರಕರಣದ ಕಾನೂನು ಹೋರಾಟದ ಬಗ್ಗೆಯೂ ಮಾತನಾಡಲಾಗಿದೆ. ಜಾರಕಿಹೊಳಿ ಸೋದರರ ಸೀಕ್ರೆಟ್ ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ. ರಾಜಕೀಯದ ಮುಂದಿನ ನಡೆ ಹೇಗಿರಬೇಕು ಅನ್ನೋ ಲೆಕ್ಕಾಚಾರವನ್ನು ಹಾಕಲಾಗಿದೆ. ಶಾಸಕ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಸಹೋದರರು ಸಲಹೆ ನೀಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಸ್ಪಷ್ಟನೆ ನೀಡುವಂತೆಯೂ ತಿಳಿಸಿದ್ದಾರೆ. ಸ್ವಪಕ್ಷದ ಮೂವರು ಬೆನ್ನಿಗೆ ಚೂರಿ ಹಾಕಿದ ಬಗ್ಗೆ ಚರ್ಚೆ ಬೇಡ, ಸೂಕ್ತ ಸಮಯದಲ್ಲಿ ನಾವೇ ಅವರಿಗೆ ಉತ್ತರ ನೀಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ.
ಚಿಲ್ಲರೆ ಸಗಟು ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದ್ದು, ಚಿಲ್ಲರೆ ಸಗಟು ವ್ಯಾಪಾರಿಗಳನ್ನ ಎಂಎಸ್ಎಂಇ ವ್ಯಾಪ್ತಿಗೆ ಸೇರ್ಪಡೆ ಮಾಡಿದೆ. ಇದರಿಂದ ಕೋಟ್ಯಾಂತರ ಚಿಲ್ಲರೆ ವ್ಯಾಪಾರಸ್ಥರು ಸಣ್ಣ ಮಧ್ಯಮ ಕೈಗಾರಿಕೆಯ ಸೌಲಭ್ಯ ಪಡೆಯಬಹುದಾಗಿದೆ. ನಾವು ವ್ಯಾಪಾರಸ್ಥರನ್ನ ಸಶಕ್ತೀಕರಣಗೊಳಿಸಲು ಬದ್ಧ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಚಿಕ್ಕ ಮತ್ತು ಸಗಟು ವ್ಯಾಪಾರಸ್ಥರನ್ನ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯೋಗದಲ್ಲಿ ಸೇರ್ಪಡಿಸಲು ಮೋದಿ ಸರ್ಕಾರ ಮಹತ್ತರ ಹೆಜ್ಜೆ ಇಟ್ಟಿದೆ ಅಂತ ಕೇಂದ್ರದ ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಆಮಿರ್ ಖಾನ್ ಕಿರಣ್ ರಾವ್ ದಾಂಪತ್ಯ ಜೀವನ ಅಂತ್ಯವಾಗಿದ್ದು, ನಟ ಆಮಿರ್ ಖಾನ್ ಪತ್ನಿಗೆ ವಿಚ್ಛೇದನ ನೀಡಿದ್ದಾರೆ. ವಿಚ್ಛೇದನದ ಬಗ್ಗೆ ಕಿರಣ್ ರಾವ್ರಿಂದ ಮಾಹಿತಿ ನೀಡಿದ್ದಾರೆ. 2002ರಲ್ಲಿ ಮೊದಲ ಪತ್ನಿಗೆ ಡಿವೋರ್ಸ್ ನೀಡಿದ್ದ ಆಮಿರ್ ಖಾನ್ 2005ರ ಕಿರಣ್ ರಾವ್ ಜೊತೆ ದಾಂಪತ್ಯಕ್ಕೆ ಕಾಲಿಟ್ಟಿದ್ರು. ಇದೀಗ ಆಮಿರ್ ಖಾನ್ ಹಾಗೂ ಕಿರಣ್ ರಾವ್ರ 15 ವರ್ಷಗಳ ದಾಂಪತ್ಯ ಅಂತ್ಯವಾಗಿದೆ. ವಿಜೇಂದ್ರ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದೇಕೆ? ಶಾಲೆ ವಿರುದ್ಧ ಮತ್ತೆ ಪೋಷಕರು ಸಿಡಿದಿದ್ದು ಎಲ್ಲಿ? ಸೂರ್ಯ ಹುಟ್ಟೋಕ್ಕೂ ಮೊದಲೇ ಪೆಟ್ರೋಲ್ ಬಂಕ್ನಲ್ಲಿ ದರೋಡೆ ಮಾಡಿದ ಹೇಗೆ? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಚಿವ ಶ್ರೀರಾಮುಲು ಆಪ್ತ ರಾಜಣ್ಣ ವಂಚನೆ ಕೇಸ್ಗೆ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿಜಯೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶ್ರೀರಾಮುಲು ಪಿಎನ ವಿಜಯೇಂದ್ರ ಹಿಡಿದುಕೊಟ್ಟಿದ್ದಾರೆ, ಆದ್ರೆ ಇವನೇ ಹೊಡಿತಾನೆ ಅಂತ ವಾಗ್ದಾಳಿ ನಡೆಸಿದ್ರು. ಮಂತ್ರಿಗಳು, ಪಿಎಗಳು, ಯಡಿಯೂರಪ್ಪನ ಮಗ ಎಲ್ಲರೂ ಶಾಮೀಲಾಗಿ ದುಡ್ಡು ಹೊಡೆಯುತ್ತಿದ್ದಾರೆ. ಇಂತಹ ಸರ್ಕಾರ ಬೇಕಾ ಅಂತ ಸಿದ್ದರಾಮಯ್ಯ ಜನರನ್ನೇ ಪ್ರಶ್ನಿಸಿದ್ರು. ಲಸಿಕೆ ವಿಚಾರದಲ್ಲಿ ಈ ಸರ್ಕಾರ ಪದೇ ಪದೇ ವಿಫಲವಾಗಿದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಉಚಿತವಾಗಿ ಲಸಿಕೆ ಕೊಡುವುದಾಗಿ ಹೇಳಿದ್ರು. 18 ವರ್ಷ ಮೇಲ್ಪಟ್ಟವರಿಗೂ ಲಸಿಕೆ ಕೊಡುತ್ತೇವೆ ಅಂದ್ರು. ಆದ್ರೆ ರಾಜ್ಯದಲ್ಲಿ ಕೋವಿಡ್ ಲಸಿಕೆಯೇ ಸಿಗುತ್ತಿಲ್ಲ, ಲಸಿಕೆ ಸಂಗ್ರಹವಿಲ್ಲ ಎಂದು ಬಿಬಿಎಂಪಿ ಆಯುಕ್ತರೇ ಹೇಳಿದ್ರೆ ಸಚಿವ ಸುಧಾಕರ್ ಮಾತ್ರ ನಮ್ಮಲ್ಲಿ ಸಮಸ್ಯೆ ಇಲ್ಲ ಅಂತಿದ್ದಾರೆ ಅಂತ ಕಿಡಿಕಾರಿದ್ರು. ಬೆಂಗಳೂರಿನ ರಾಜಾಜಿನಗರದಲ್ಲಿ ಕಾಂಗ್ರೆಸ್ ವತಿಯಿಂದ ಫುಡ್ ಕಿಟ್ ವಿತರಿಸಲಾಗ್ತಿತ್ತು. ಈ ಕಾರ್ಯಕ್ರಮದಲ್ಲಿ ಪದೇ ಪದೇ ವಿದ್ಯುತ್ ಸ್ಥಗಿತವಾಗ್ತಿತ್ತು. ಇದಕ್ಕೆ ಗರಂ ಆದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಯಾವನ್ರಿ ಕೆಬಿ ಇಂಜಿನಿಯರ್, ಫೋನ್ ತಗೊಳ್ಳಿ ಉಗಿತೀನಿ ಅಂತ ಕಿಡಿಕಾರಿದ್ರು. ರಾಜಾಜಿನಗರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಫುಡ್ ಕಿಟ್ ವಿತರಣೆ ಮಾಡುತ್ತಿದ್ರು. ಈ ವೇಳೆ ಡಿಕೆಶಿ ಅಂತ ಜನ ಘೋಷಣೆ ಕೂಗಿದ್ರು. ಆಗ ಹೇ ಸುಮ್ನಿರಪ್ಪ, ಕೂಗ್ಬೇಡಿ, ಬರೀ ಕಾಂಗ್ರೆಸ್ ಅಷ್ಟೇ, ಯಾವ ಡಿಕೆನೂ ಇಲ್ಲ, ಏನೂ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಕೊರೋನಾದಿಂದ ಯಾರ್ಯಾರು ನರಳಿದ್ದಾರೋ ಅವರ ಪಟ್ಟಿ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ವಿಧಾನಸೌಧದಲ್ಲಿ ನಾನು ಮತ್ತು ಸಿದ್ದರಾಮಯ್ಯ ನಿಮಗೋಸ್ಕರ ಏನ್ ಮಾಡಬೇಕೋ ಅದನ್ನ ಮಾಡಿ ತೋರಿಸ್ತೀವಿ. ಕೊರೋನಾದಿಂದ ಸತ್ತವರ ಮನೆ ಮನೆಗೆ ನಮ್ಮ ಕಾರ್ಯಕರ್ತರು ಭೇಟಿ ಮಾಡ್ತಾರೆ. ಅರ್ಜಿ ಹಾಕಿಸಿ ನಿಮ್ಗೆ ಬರಬೇಕಾದ 1 ಲಕ್ಷನೋ 2 ಲಕ್ಷನೋ ಕೊಡಿಸೋ ಕೆಲಸ ಮಾಡ್ತೀವಿ ಅಂತ ಡಿಕೆಶಿ ಹೇಳಿದ್ರು. ನಾರಾಯಣ ಒಲಿಂಪಿಯಾಡ್ ಸ್ಕೂಲ್ ವಿರುದ್ಧ ಪೋಷಕರು ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರಿನ ಕೊಡಿಗೆಹಳ್ಳಿ ಬಳಿಯ ನಾರಾಯಣ ಒಲಿಂಪಿಯಾಡ್ ಸ್ಕೂಲ್ನವರು ಕೊರೋನಾ ಮಧ್ಯೆಯೂ ಮಕ್ಕಳ ಫೀಸ್ ಹೆಚ್ಚು ಮಾಡ್ತಿದ್ದಾರೆ. ಕಳೆದ ವರ್ಷ 70% ಫೀಸ್ ಕಟ್ಟಬೇಕು ಅಂತ ಸರ್ಕಾರ ಹೇಳಿತ್ತು. ಆದ್ರೀಗ ಸ್ಕೂಲ್ನವರು ಸರ್ಕಾರದ 70% ಜೊತೆಗೆ ಡೊನೇಷನ್ ಕೂಡ ಕೇಳ್ತಿದ್ದಾರೆ. ಫೀಸ್ ಕಟ್ಟಿಲ್ಲ ಅಂದ್ರೆ ಎಕ್ಸಾಮ್, ಟೆಸ್ಟ್ ಏನೂ ಕೊಡಲ್ಲ ಅಂತಿದ್ದಾರೆ ಅಂತ ಪೋಷಕರು ಆಕ್ರೋಶ ಹೊರಹಾಕಿದ್ರು. ಬಾಡಿಗೆ ಹಣ ಪಾವತಿ ಮಾಡದೇ ಇದ್ದುದಕ್ಕೆ ಮಾಲೀಕ ಅಂಗನವಾಡಿಯನ್ನೇ ಖಾಲಿ ಮಾಡಿಸಿರುವ ಘಟನೆ ಇಂಡಿಗನತ್ತದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಇಂಡಿಗನತ್ತದ ಅಂಗನವಾಡಿ ಖಾಲಿ ಮಾಡಿಸಿರೋದ್ರಿಂದ ಬದಲಿ ವ್ಯವಸ್ಥೆ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಕಾರ್ಯಕರ್ತೆಯರು ಮನವಿ ಮಾಡಿದ್ದು ಅಂಗನವಾಡಿಗೆ ಬದಲಿ ವ್ಯವಸ್ಥೆ ಮಾಡಿಕೊಡಿ ಅಂತ ಒತ್ತಾಯಿಸಿದ್ದಾರೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಕಾಲ ಚಾಕು ಹಿಡಿದು ಮಾನಸಿಕ ಅಸ್ವಸ್ಥ ವೆಂಕಟೇಶ್ ಎಂಬಾತ ಗದ್ದಲ ಸೃಷ್ಟಿಸಿದ್ದ. ಸೆಕ್ಯೂರಿಟಿ ಗಾರ್ಡ್ ಬಟ್ಟೆ ಧರಿಸಿ ಚಾಕು ತೋರಿಸಿ ತಾನು ಟಿವಿ ಚಾನೆಲ್ ಜೊತೆ ಮಾತಾಡಬೇಕೆಂದು ಪಟ್ಟು ಹಿಡಿದಿದ್ದ. ಕೊನೆಗೆ ಕೆಲ ಯೂಟ್ಯೂಬ್ ಚಾನೆಲ್ ಲೋಗೋ ತೋರಿಸಿ ವೆಂಕಟೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.